ನ್ಯಾಷನಲ್ ಆಟೋಕ್ರಾಸ್ ಚಾಂಪಿಯನ್ಶಿಪ್ನ ಮೊದಲ ಸುತ್ತು ಬೆಂಗಳೂರಿನಲ್ಲಿ ನಡೆಯಿತು. ದೇಶದೆಲ್ಲೆಡೆಯಿಂದ ಆಗಮಿಸಿದ ರೇಸರ್ಗಳು ಸ್ಪರ್ಧೆಯಲ್ಲಿ ಹುರುಪಿನಿಂದ ಪಾಲ್ಗೊಂಡಿದ್ರು. ಮಹಿಳಾ ವಿಭಾಗದಲ್ಲೂ ರೇಸ್ ನಡೆದದ್ದು ವಿಶೇಷ. ಬೆಂಗಳೂರಿನ ಅರಮನೆ ಮೈದಾನ ಇಂದು ಸ್ಪೀಡ್ ಕಾರ್ಗಳ ಅಬ್ಬರದಿಂದ ತುಂಬಿತ್ತು. FMSCI ಇಂಡಿಯನ್ ನ್ಯಾಷನಲ್ ಆಟೋಕ್ರಾಸ್ ಚಾಂಪಿಯನ್ಶಿಪ್ನ ಮೊದಲ ಸುತ್ತು ಬೆಂಗಳೂರಿನಲ್ಲಿ ನಡೆಯಿತು. ಚೆನ್ನಾಗಿತ್ತು. ಅಂದರೆ ತುಂಬ ಒಂದು ಸ್ಲಿಪ್ಪರಿ ಇತ್ತು. ಸೊ ಧೂಳು ಜಾಸ್ತಿ, ಬಿಸಿಲಲ್ಲ. ಸೊ ಅದ್ಮೇಲೆ ಒಂದು ಸಣ್ಣ ಪ್ರಾಬ್ಲಮ್ ಇತ್ತು, ಲೆಫ್ಟಿಗೆ ಏನೋ ಟರ್ನ್ ಆಗ್ತಾಯಿಲ್ಲ. ಆದರೂ ಒಳ್ಳೆ ಟ್ರೈ ಮಾಡಿದ್ದೀನಿ. ಸೊ ಚೆನ್ನಾಗಿ ಬಂದಿದೆ. ಇಂದು ನಡೆದ ಸ್ಪರ್ಧೆಯಲ್ಲಿ 850 cc ವಿಭಾಗದಿಂದ ಆರಂಭವಾಗಿ 3000 cc ವರೆಗೆ 5 ವಿಭಾಗಗಳಲ್ಲಿ ಹಾಗೂ 4x4 ಜಿಪ್ಸಿ 1400 cc ವಿಭಾಗ ಮತ್ತು 1400 cc ಮಹಿಳಾ ವಿಭಾಗಗಳಲ್ಲಿ ಈ ರೇಸ್ ನಡೆಯಿತು. ಲೈಕ್ ರೇಸ್ ಅಂತ ಹೇಳಿದರೆ ಇಟ್ಸ್ ಆಲ್ ಅಬೌಟ್ ಯುವರ್ ಪ್ಯಾಷನೇಟ್ ಅಷ್ಟೇ, ಇನ್ನೇನೂ ಇಲ್ಲ. ಲೈಕ್ ನನಗೆ ಸ್ಪೀಡ್ ಅಂದರೆ ಇಷ್ಟ. ಸೊ ನಾನು ಇಲ್ಲಿ ದಿಸ್ ಇಸ್ ಒನ್ ಸ್ಟೇಜ್ ಅಷ್ಟೇ, ನಾವು ನಮ್ಮನ್ನ ಪ್ರೂವ್ ಮಾಡಲಿಕ್ಕೆ. ಸೊ ಅದ್ರದ್ದು ಬೆನಿಫಿಟ್ ಅದಿದಂತ ಏನೂ ಇಲ್ಲ. ನಿಮಗೆ ಡೇ ಬೈ ಡೇ ಇಟ್ಸ್ ಅ ಲೆಸನ್, ಕಾರ್ಸ್ ಬಗ್ಗೆ ಆಗಿರ್ಬೋದು, ಸ್ಪೀಡ್ ಬಗ್ಗೆ ಆಗಿರ್ಬೋದು. ಸೊ ಅದು ನೀವು ಒಂದೊಂದು ರೇಸಿಗೆ ಹೋದಾಗೂ ಕಲ್ತ್ಕೊಂಡು ಬರ್ತಾ ಇರ್ತೀವಿ. 2012ರ ಸೀಸನ್ನ ಮೊದಲ ರೌಂಡ್ ಬೆಂಗಳೂರಿನಲ್ಲಿ ನಡೆದಿದ್ದು ವೀಕೆಂಡ್ ಆದ್ರಿಂದ ಜನ ಫುಲ್ ಎಂಜಾಯ್ ಮಾಡಿದ್ರು. ವೇಗದ ಕಾರುಗಳ ಬ್ರೂಮ್ ಬ್ರೂಮ್ ಶಬ್ದ, ಕಾರುಗಳು ಸ್ಪೀಡ್ ಆಗಿ ಚಲಿಸ್ತಾ ಇದ್ರೆ ಅದರ ಹಿಂದೆ ಏಳೋ ಧೂಳು ನಿಜಕ್ಕೂ ನೋಡೋಕೆ ಅದ್ಭುತವಾಗಿತ್ತು. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.